ಇನ್ನು ಸಿಂಹರಾಶಿಯ ನಂತರ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಕರ್ಮಸ್ಥಾನದಲ್ಲಿ ಗುರು ಬರುವಂಥದ್ದು. ಉದ್ಯೋಗದಲ್ಲಿ ವರ್ಗಾವಣೆಗಳು ಬರ್ಬೋದು, ಅಥವಾ ಹೊಸ ಉದ್ಯೋಗಗಳು, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು. ಇನ್ನು ಚತುರ್ಥ ಸ್ಥಾನಕ್ಕೆ ಗುರುದೃಷ್ಟಿ ಇರುವುದರಿಂದ ಭೂಮಿ, ವಾಹನ ಅಥವಾ ಗೃಹ ನಿರ್ಮಾಣ ಇಂಥ ಕಾರ್ಯಗಳನ್ನು ಮಾಡುವಂಥ ಒಂದು ಯೋಗಗಳನ್ನು ಕೂಡ ಗುರು ಕೊಡ್ತಾನೆ. ಅದೇ ಷಷ್ಠ ಸ್ಥಾನಕ್ಕೆ ಗುರು ವೀಕ್ಷಣೆ ಮಾಡ್ತಾನೆ 9ನೇ ದೃಷ್ಟಿಯಲ್ಲಿ. ಅವನು ಎಲ್ಲೆಲ್ಲಿಂದ ದೃಷ್ಟಿ ಆಗ್ತಾನೋ ಅಲ್ಲಿ ಅದು ಉತ್ಪತ್ತಿ ಆಗ್ತದೆ ಆ ಭಾವಗಳು. ಆವಾಗ ಸಾಲ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ನೀವು ಮನೆ ಕಟ್ತೀರಿ ಅಂತ ಹೇಳಿದರೆ ಯಾರ ಹತ್ರ ಹೋಗಿ ಕೂಡಲೇ ಸಾಲ ಕೊಡ್ತಾರೆ. ಆ ಸಾಲವನ್ನು ನೀವು ನಿಮ್ಮ ಹತ್ರ ನಿಮಗೇನಾಗ್ತದೆ ಅಂತ ಹೇಳಿ ನಾನು ಕೇಳಿದರೆ ಎಲ್ಲಿ ಸಿಗ್ತದೆ ಅಂತೇಳಿ. ಅದರ ಪರಿಣಾಮ ಯಾವಾಗಬಾರದು ಅಂತ ಹೇಳಿದರೆ ಶನಿ ಅಷ್ಟಮಕ್ಕೆ ಹೋದಾಗ 2028ರ ನಂತರ ಮೇಷರಾಶಿಗೆ ಶನಿ ಹೋದಾಗ ಅದರದ್ದು ಪ್ರಭಾವ ಬರ್ತದೆ. ಅದಕ್ಕೆ ಬೇಕಾಗಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಸಾಲ ತಗೊಳ್ಳುವಂಥದ್ದು. ಜಾಸ್ತಿ ಖರ್ಚು ಮಾಡದೆ ಮಿತವ್ಯಯ ಮಾಡಿ, ಅಥವಾ ಅದಕ್ಕೆ ಬೇಕಾದಂಥ ಸಾಲ ಮುಗಿಸುವಂತಹ ಒಂದು ಸೋರ್ಸ್ಗಳನ್ನು ಇಟ್ಟುಕೊಂಡು ಆಗ ಬೇಕಾದರೆ ನೀವು ಸಾಲ ಮಾಡಬಹುದು. ಯಾಕಂದರೆ ಮುಂದೆ ನೀವು ದುಃಖ ಮಾಡಲಿಕ್ಕಿಲ್ಲ. ರಾಹು ಕೂಡ ಷಷ್ಠಕ್ಕೆ ಬರ್ತಾನೆ 4 ಅಕ್ಟೋಬರ್ ನಂತರ. ಆವಾಗ ಒಂದು ಕಡೆಯಿಂದ ನಿಮಗೆ ಋಣಕ್ಕೆ ಸಂಬಂಧಪಟ್ಟ ತೊಂದರೆಗಳೆಲ್ಲ ನಿವಾರಣೆ ಆಗ್ತದೆ ಅಂತ ಹೇಳಿ ಲೆಕ್ಕ. ಕೆಲವು ಸಲ ಏನಾಗ್ತದೆ, ನಿವಾರಣೆ ಆಗ್ತದೆ ಅಂತ ಹೇಳಿಕೊಂಡು ಒಬ್ಬರು ನಮಗೆ 10 ಲಕ್ಷ ಸಾಲ ಕೊಡ್ತಾರೆ, ಬೇಕಾದರೆ ನಿಮಗೆ ಒಂದು 15 ಕೊಡ್ಬೋದು ಅಂತ ಹೇಳ್ತಾರೆ. ಹಾಗಾದರೆ 15 ಪಡೆಯುವ ಅಂತೇಳಿ. ನಮಗೆ ಅವಶ್ಯಕತೆ ಇರೋದು 10. ಈ 5ರಲ್ಲಿ ಚಿನ್ನ ಮಾಡಿಸೋದ, ಮಗಳಿಗೆ ಮದುವೆ ಮಾಡಿಸೋದ, ಮಗನಿಗೆ ಮದುವೆ ಮಾಡಿಸೋದ, ಎಲ್ಲ ಡಾಮ್ ಡೂಮ್ ಗೌಜಿ ಮಾಡ್ತೀರಿ. ಅದರ ಪರಿಣಾಮ ನಿಮಗೆ ಯಾವಾಗ ಬರೋದು? 28ರ ನಂತರ. ಕಟ್ಟಲಿಕ್ಕಾಗೋದಿಲ್ಲ, ಮತ್ತು ನಮ್ಮಲ್ಲಿಗೆ ಬರ್ತಾರೆ, ಏನು ಸರ್ ಸಾಲ ತೀರಿಸಲಿಕ್ಕಾಗೋದಿಲ್ಲ, ಹೀಗೆಲ್ಲ ಹೇಳುವಂಥದ್ದು. ಅದಕ್ಕೆ ನಾವು ಮೊದಲೇ ಜಾಗ್ರತೆ ಮಾಡಿಕೊಳ್ಳುವಂಥದ್ದು. ಇಂಥದ್ದೆಲ್ಲ ಕನ್ಯಾ ರಾಶಿಯವರಿಗೆ ಬರುವಂಥದ್ದು. ಇಲ್ಲಿ ನೋಡಿ, ನಾವು ಪೂರ್ಣವಾಗಿ ನೀವು ಎಲ್ಲವೂ ಕೂಡ ಒಳಿತು ಅಂತ ಹೇಳಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಒಳಿತಾಗುವಲ್ಲಿಯೂ ಕೂಡ ನಮಗೆ ಅದು ಕೆಡುಕಿನ ಸೂಚನೆಯೂ ಆಗ್ತದೆ. ಹಾಗಾಗಿ ಮಿಶ್ರ ಫಲ ಅಂತ ಹೇಳುವಂಥದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.